ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಜನತೆಗೆ ನನ್ನ ಥ್ಯಾಂಕ್ ಯು. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ನಮ್ಮ ಈ ಸಿನಿಮಾವನ್ನು ಹೀಗೆ ಒಪ್ಪಿ ತಬ್ಕೊಂಡು ಸಕ್ಸಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಈ ಸಿನಿಮಾದ ಈ ಸಕ್ಸಸ್ ಏನಿದೆ ಬರೀ ನನ್ನ ಚಿತ್ರತಂಡಕ್ಕಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ ಸೇರಬೇಕಾದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಯಾವ ಥರ ಬಂದರೂ ಫ್ಯಾಮಿಲಿ ಆಡಿಯನ್ಸ್ ಈ 3 ದಿನ ಅದು ನನಗೆ ಪರ್ಸ್ನಲಿ ಭಾಳ ಒಂದು ಖುಷಿ ಕೊಟ್ಟಿದೆ. ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದು ಹೇಳ್ತಾ ಇದ್ರು, ಅಲ್ಲೇ ಟ್ರಾಫಿಕ್ ಜಾಮ್ ಇದೆ, ಇಲ್ಲಿ ಹಾಗಿದೆ, ಇಲ್ಲಿ ಹಾಗಿದೆ ಅಂತ. ಸೊ ನಾವು ಟೀಮ್ ಅವರು ಮಾತಾಡ್ತಿದ್ದು ಇದು ಜಸ್ಟ್ ಬಿಗಿನಿಂಗ್, ಸೋಮವಾರದ ಮೇಲೆ ಇನ್ನೂ ಜಾಸ್ತಿ ಇರುತ್ತೆ ಅಂದ. ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಇದೆ. ಈ ಸಿನಿಮಾ ಬಂದಿರೋ ರಿವ್ಯೂಸು, ಈ ಸಿನಿಮಾಗೆ ಬಂದಿರೋ ಅಪ್ಲಾಸ್ ಏನಿದೆ, ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಇದೆ. ಹಾಗಂತ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತಲ್ಲ. ಡೈರೆಕ್ಟ್ ಹೇಳಿದ 50 ಲಕ್ಷ, ನಾನೊಂದು 30 ಲಕ್ಷ ಅಂದ್ಕೊಂಡಿದ್ದೀನಿ. 30 ಲಕ್ಷ ಜನ ಆದರೂ ಈ ಸಿನಿಮಾನ ನೋಡ್ತಾರೆ ಅಂತ ಒಂದು ಭರವಸೆ ಇದೆ. ಸರ್ ಸಾರಿ ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ. ಹಿಂದೆ ಸ್ಕ್ರೀನಲ್ಲಿ ಒಂದು ಫೋಟೋ ಬರ್ತದೆ. ಆ ಫೋಟೋ ನೋಡಿದ್ರೆ ಏನು ನೆನಪಾಗತ್ತೆ ಅಂತ ಒಂದು ಪ್ರಶ್ನೆ. ಯಾಕಂದರೆ ಈ ಕಡೆ ಬನ್ನಿ, ಒಂದೇ ಕುಟುಂಬದ ಇಷ್ಟೂ ಜನ ಒಂದು ಟೆಂಪೋ ಮಾಡಿಕೊಂಡು ನಿಮ್ಮ ಸಿನಿಮಾ ನೋಡಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದಾರೆ. ಅಂದರೆ ಇದೆಲ್ಲ ಒಂದು ಅದ್ಭುತವಾದ ಬೆಳವಣಿಗೆ. ಏನು ಹೇಳ್ತೀರಾ? ಇದು ಮಂಡ್ಯಾಲ ಆಗಿರೋದು. ಸೊ ಇದು ಅವರು ನಮ್ಮ ಸಿನಿಮಾ ಮೇಲೆ ಇಟ್ಟಿರೋ ನಂಬಿಕೆ, ಅವರ ಮನೆ ಹುಡುಗ ಗೋಲ್ಡನ್ ಸ್ಟಾರ್ ಗಣೇಶ್ ಮೇಲೆ ಇಟ್ಟಿರೋ ನಂಬಿಕೆನ ತೋರಿಸುತ್ತೆ. ಆ ನಂಬಿಕೆನ ಉಳಿಸುವಂತಹ ಪ್ರಯತ್ನ ನಾನು ಪ್ರತಿ ಸಿನಿಮಾಲ್ಲೂ ಮಾಡ್ತಾ ಇರ್ತೀನಿ. ಈ ಸಲ ದೊಡ್ಡದಾಗಿ ಎದ್ದು ಕಾಣಿಸಿದೆ ಆ ನಂಬಿಕೆ. ಅದಕ್ಕೆ ಅವರೆಲ್ರಿಗೂ ನಾನು ಧನ್ಯವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಜಸ್ಟ್ ಬಿಗಿನಿಂಗ್ ಇದು. 3 ಡೇಸ್ ಏನು ಹೌಸ್ಫುಲ್ಸ್ ಆಗಿದೆ, ಜನ ಕಿಕ್ಕಿರಿದು ಬರ್ತಾ ಇದ್ದಾರೆ. ಆ್ಯಂಡ್ ಶೋಸ್ ಎಲ್ಲ ನಮ್ಮ ರಾಜು ಅವ್ರು ಹೇಳಿದ್ರು, ಶೋಸ್ ಎಲ್ಲ ಹೇಗೆ ಹೋಗ್ತಾ ಇದೆ ಅಂತ. ನನಗೆ ಗೊತ್ತಿರೋ ನಾಲೆಜಲ್ಲಿ ನಾನು ಹೇಳ್ತೀನಿ. ಫಸ್ಟು ಟ್ರಾಫಿಕ್ ಜಾಸ್ತಿ ಇದ್ದಿದ್ದರಿಂದ ನಮಗೆ ಸಿಕ್ಕಂತಹ ಶೋ 5 ಶೋ. ಯೂಶ್ವಲಿ ನನ್ನ ಸಿನಿಮಾಗೆ 10 ಶೋ 12 ಶೋ ಸಿಗುತ್ತೆ ಒಂದೊಂದು ಮಲ್ಟಿಪ್ಲೆಕ್ಸಲ್ಲಿ. ಸಿಕ್ಕಂತಹ ಶೋ ಟ್ರಾಫಿಕ್ಕಿಂದಾಗಿ 5 ಶೋ. ಆದರೆ ಶುಕ್ರವಾರ 8 ಆಯಿತು, ಇವತ್ತು ಅದು 10 ಆಗಿದೆ. ಸೊ ನಾಳೆ 10, 12 ಆಗ್ಬೋದು. ಅದು ಹಾಗೆ ಕಂಟಿನ್ಯೂ ಆಗಬೇಕು ಅನ್ನೋದು ನನ್ನ ಆಶಯ. ನಿಮ್ಮೆಲ್ಲರ ಬೆಂಬಲ ಇರಲಿ, ಪ್ರೀತಿ ಇರಲಿ. ಇನ್ನೂ ದೊಡ್ಡ ಸಕ್ಸಸ್ ಮೀಟ್ನ ನಾವೊಂದು ಈವೆಂಟ್ ಮಾಡಬೇಕು ಅಂತಿದ್ವಿ ಹುಬ್ಳೀಲಿ, ಪ್ರೀ ರಿಲೀಸ್ ಈವೆಂಟ್. 15th ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ಆಗಲಿಲ್ಲ ಆ ಈವೆಂಟ್ ಮಾಡಲಿಕ್ಕೆ ನಾವು. ಸೊ ಸಕ್ಸಸ್ ಮೀಟ್ ಏನಂತ ಹೇಳ್ತೀವಿ, ಸಕ್ಸಸ್ ಈವೆಂಟ್ ನಾವು ದೊಡ್ಡದಾಗಿ ಎಲ್ಲಾದರೂ ಒಂದು ಗ್ರೌಂಡಲ್ಲಿ ಮಾಡಬೇಕು ಅಂತ ಇದ್ದೀವಿ. ಸೊ ಆ ದಿನ ಮೋಸ್ಟ್ಲಿ ನಂಬರ್ಸ್ ಎಲ್ಲ ಹೇಳ್ತಾರೆ. ಕರೆಕ್ಟಾಗಿ ಹೇಳೋಣ ನಂಬರ್ಸು. ಹಿಡನ್ ನಂಬರ್ಸ್ ಇಲ್ಲ. ಬಿಕಾಸ್ ಇದೇನಾಗುತ್ತೆ, ಇನ್ಫ್ಲೂಯೇಟೆಡ್ ನಂಬರ್ಸ್ ಹೇಳ್ತಾ ನಮಗೆ ನಾವೇ ಮೋಸ ಮಾಡ್ಕೊಂಡು ಹೋಗ್ತೀವಿ. ಅದ್ರ ಜೊತೆಲಿ ನೋಡುಗನಿಗೂ ಮೋಸ ಮಾಡ್ತೀವಿ, ಓದುಗನಿಗೂ ಮೋಸ ಮಾಡ್ತೀವಿ. ಸೊ ಪರ್ಫೆಕ್ಟ್ ನಂಬರ್ ಆಫ್ಟರ್ 2 ವೀಕ್ಸ್ ಖಂಡಿತವಾಗ್ಲೂ ನಾವು ಹೇಳ್ತೀವಿ. ಅದ್ರ ಜೊತೆಲಿ ಈ ಮಟ್ಟದ ಒಂದು ಸಕ್ಸಸ್ ಪ್ರತಿ ಡಿಸ್ಟಿಕ್, ಪ್ರತಿ ತಾಲೂಕಲ್ಲಿ ಆಗಿದೆ. ಹಾಗಾಗಿ ನೆಕ್ಸ್ಟ್ ವೀಕಲ್ಲಿ ಆದರೆ ನಾವು ಟೂರ್ ಹೊಡಿಬೇಕು ಅಂತ ಇದ್ದೀವಿ. ನಾನು ಯಾವತ್ತೂ ಟೂರ್ ಹೊಡೆದವನಲ್ಲ. ಎಸ್ ಮೇಡಮ್. ನಾನು ಥಿಯೇಟ್ರ್ ವಿಸಿಟ್ ಕೂಡ ಹೆಚ್ಚು ಮಾಡಲ್ಲ. ನಾನು 10 ವರ್ಷ ಆಗಿತ್ತು ಥಿಯೇಟ್ರ್ ವಿಸಿಟ್ ಮಾಡಿ. ಈ ಸಿನಿಮಾ ಮೇಲೆ ಇದ್ದಂತಹ ನಂಬಿಕೆ ಆ್ಯಂಡ್ ಜನ ಕೊಟ್ಟಂತಹ ಸೋಲ್ಡ್ ಔಟ್ ಏನು ಕಾಣಿಸ್ತಿತ್ತು, ಓಕೆ, ನನಗನ್ಸಿದ್ದು ನಾನು 7-8 ವರ್ಷದಿಂದ ನನ್ನ ಫ್ಯಾನ್ಸ್ಗೆ, ನನ್ನ ಸ್ನೇಹಿತರಿಗೆ ಬರ್ಡೇ ದಿನ ಸಿಕ್ಕಿಲ್ಲ, ಬರ್ಡೇ ಆಚರಿಸ್ಕೊಂಡಿಲ್ಲ. ಸೊ ನನಗನ್ಸಿದ್ದು ನಮ್ಮ ಸಿನಿಮಾಗೆ ಬಂದಿದ್ದಾರೆ, ಇವ್ರನ್ನೆಲ್ಲ ಒಂದ್ಸಲಿ ಮೀಟ್ ಮಾಡಬೇಕು, ಒಂದ್ಸಲಿ ಅವ್ರ ಜೊತೆ ಖುಷಿನ ಹಂಚ್ಕೋಬೇಕು ಅಂತ ನಾನು ನರ್ತಕಿ ಥಿಯೇಟ್ರಿಗೆ ಬಂದೆ. ಭಾಳ ಖುಷಿ ಆಯಿತು. ಆ ಖುಷಿಯಲ್ಲಿ ನಾನು ರಂಗಾಯಣ ರಘು ಅವ್ರ ಥರ ಡ್ಯಾನ್ಸು ಮಾಡಿಬಿಟ್ಟೆ ಅವತ್ತು. ಸೊ ಆ ಖುಷಿಗೆ ಹಾಗಾಗಿ ಈ ಸಲ ನೆಕ್ಸ್ಟ್ ವೀಕಿಂದ ಆದರೆ ಆಲ್ ಓವರ್ ಕರ್ನಾಟಕ ಒಂದು ಟ್ರಿಪ್ ಮಾಡಬೇಕು ಅಂತಿದ್ದೀವಿ. ಟ್ರಿಪ್ಪಿಂದ ಬಂದಿದ್ದ ಕೂಡಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ. ಆ್ಯಂಡ್ ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ ಸದಾ ನಮ್ಮ ತಂಡದ ಮೇಲೆ, ನಮ್ಮ ಸಿನಿಮಾದ ಮೇಲೆ ಇರಲಿ, ಎಲ್ಲ ಸಿನಿಮಾದ ಮೇಲೆ ಕೂಡ ಇರಲಿ. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆನ್ನೆ ನಾನು ನ್ಯೂಸ್ ಫಸ್ಟ್ ಚಾನಲಲ್ಲಿ ಲೈವಲ್ಲಿ ಇದ್ದೆ. ಅಲ್ಲಿ ನನ್ನ ಅಭಿಮಾನಿಗಳು ಥಿಯೇಟ್ರ್ ಮುಂದೆ
ಕಿರ್ಚಾಡಬೇಕಾದ್ರೆ ಪ್ರೀತಿಯಿಂದ ಕೂಗಾಡಬೇಕಾದ್ರೆ ಹೂವೆಲ್ಲ ಹಾಕಿ ಕೂಗಾಡಬೇಕಾದ್ರೆ ಜಿ ಬಾಸ್ ಅಂತಿದ್ರು. ನನ್ನ ಅಭಿಮಾನಿಗಳಿಗೆ ಹೇಳ್ತೀನಿ, ದಯವಿಟ್ಟು ನನ್ನನ್ನು ಜಿ ಬಾಸ್ ಅಂತ ಕರಿಬೇಡಿ. ನಾನು ನಿಮ್ಮ ಮನೆಯ ಹುಡುಗ. ಪ್ರೀತಿಯಿಂದ ನನ್ನನ್ನು ಗೋಲ್ಡನ್ ಸ್ಟಾರ್ ಅಂತ ಇಟ್ಟಿದ್ದೀರಿ, ಸಾಕು ನನಗೆ ಗೋಲ್ಡನ್ ಸ್ಟಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಮನೆಯ ಹುಡುಗ, ನಿಮ್ಮ ಗೋಲ್ಡನ್ ಸ್ಟಾರ್. ಥ್ಯಾಂಕ್ ಯು ವೆರಿ ಮಚ್. ಹಾಂ ಸರ್. ಇವತ್ತು ಅದು ಕರೆಕ್ಟಾಗಿ 20th ಡೇ. ಇವತ್ತು 20th ಡೇ. ಹೆಚ್ಚು ಕಮ್ಮಿ 6 ಲಕ್ಷ ರೀಲ್ಸ್ ಆಗಿದೆ. 6 ಲಕ್ಷ ರೀಲ್ಸ್ ಆಗಿದೆ. ಸೊ ಇಲ್ಲ, ಕ್ರೆಡಿಟನ್ನ ರೀಲ್ಸ್ ಮಾಡೋರಿಗೆ ಕೊಡ್ಬೇಕು ನಾವು. ಆ್ಯಂಡ್ ಯಾರ್ಯಾರು 6 ಲಕ್ಷ ರೀಲ್ಸ್ ಮಾಡಿದಾರೋ ಆ 6 ಲಕ್ಷ ರೀಲಲ್ಲಿ ಮೋಸ್ಟ್ಲಿ ನಮ್ಮ ರಘು ಅವ್ರದ್ದೇ ಒಂದು 100 ರೀಲ್ ಇದೆ. ಓಕೆ, ಅದೊಂದು ಖುಷಿ. 20 ದಿನಕ್ಕೆ ಅದಾಗಿರೋದು. ಹೋಪ್ ಇನ್ನು ಅದು ಕೂಡ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಮೇಡಮ್ ನೀವು ರಂಗಾಯಣ ರಘು ಅವರು ಹಾಕಿದ್ಮೇಲೆ ಉಳಿದಿರೋದು ಏನೂ ಇಲ್ಲ. ಆನೆ ಹೋದ್ಮೇಲೆ ಕಾಡಲ್ಲಿ ಏನ್ರಿ ಉಳಿಯುತ್ತೆ? ಖಂಡಿತವಾಗ್ಲೂ ಸಕ್ಸಸ್ ಈವೆಂಟ್ ಏನು ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದೀವಿ ಗ್ರೌಂಡಲ್ಲಿ, ಅಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.